ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಮಾಡ್ತೀನ ನೋಡ್ರಿ ನಮ್ಮ ಮಗಳು ಹಾಯ್ ಮಾಡ್ಲಿಕ್ಕತ್ತ. ನೋಡ್ರಿ ನಾವು ಇವತ್ತು ಮ್ಯಾರೇಜ್ ಕೊಂತೀವಿ, ತವ್ರ ಮನೆ ಕಡೆ ಮ್ಯಾರೇಜ್ ಕೊಂತೀವಿ. ಯಾರ್ದು ಮ್ಯಾರೇಜು, ಯಾರ ಕಡೆದು ಮ್ಯಾರೇಜ್ ಅಂತೇಳಿ ಅಲ್ಲಿ ಹೋಗಿದ್ದ ಹೇಳ್ತೀನಿ ವಿಡಿಯೋದ್ರೊಳಗೆ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡಿದ್ರೆ ಸ್ಕಿಪ್ ಮಾಡಿದ್ರೆ ಏನೇನು ನೋಡ್ತಾ ಹೋಗ್ರಿ. ಸಬ್ಸ್ಕ್ರೈಬ್ ಮಾಡೋದು ಹೇಳ್ತಾ ನೋಡ್ರಿ ಮಗಳು. ಏನೇನು ಮಾಡ್ಬೇಕಮ್ಮ? ಫಸ್ಟ್ ಟೈಮ್ ಯಾರೆಲ್ಲ ನೋಡ್ಲಿಕ್ಕತ್ತೀರಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿರಿ, ವಿಡಿಯೋಕ್ಕೆ ಲೈಕ್ ಮಾಡಿರಿ. ಸಾಕು ಹಾಗಿದ್ದು ನೋಡಿರಿ ಮಕ್ಕಳೆಲ್ಲರೂ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀರಿ ಬರ್ರಿ. ನೋಡಿರಿ ಈಗ ಬಾಗೇವಾಡಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಇಲ್ಲಿ ಸಭಾಭವನ ಕೊಂಟೇವಿ. ನಮ್ಮ ಮಕ್ಕಳು ಕರ್ಕೊಂಡ್ಬಂದೀನಿ ಇವತ್ತು. ನನ್ನ ಫ್ರೆಂಡ್ ಇಲ್ಲಿ ವೇಟ್ ಮಾಡತ್ತ. ನೋಡ್ರಿ ಏನು ತಂದಿ ಬ್ಯಾಗ? ಎಲ್ಲದವ್ರ ಮನೆ ಅವ್ನ ಕೈ ಕೊಟ್ಟು ಬರೋದಿಲ್ಲ. ನೋಡಿರಿ ಇಲ್ಲಿ ಸಭಾಭವನ ಕಲ್ಯಾಣ ಮಂಟಪ ಅದೀವಿ. ನನ್ನ ಫ್ರೆಂಡ್ಸ್ ಬರೋದಾರ ವೇಟ್ ಮಾಡ್ಲಿಕ್ಕತ್ತೀನಿ. ಮದುವೆ ಐತೆ ನೋಡ್ರಿ, ನನ್ನ ಗೆಳತಿಯ ಮಾಮಾರ ಮಗಂದು ಮದುವೆ ಐತಿ ಇವತ್ತು. ಹೀಗಾಗಿ ಮದುವೆಗೆ ಬಂದೀವಿ. ಇನ್ನು ಫ್ರೆಂಡ್ಸ್ ಬರೋದಾರ ವೇಟ್ ಮಾಡತ್ತೀನಿ. ಆಕೆ ನನ್ನ ಫ್ರೆಂಡ್ ಒಬ್ಳು ಬಂದಿದ್ಲು, ಅವ್ರ ಆಂಟಿ ಮನೆಗೆ ಏನೋ ಬ್ಯಾಗ್ ಕೊಟ್ಟು ಬರೋದು ಅಂತ, ಕ್ಯಾರಿ ಬ್ಯಾಗು ಕೊಟ್ಟು ಬರೋದಕ್ಕೆ ಹೊಂಟಾಳ. ಸೊ ವೇಟ್ ಮಾಡ್ಲಿಕ್ಕತ್ತೀನಿ ಇಲ್ಲಿ. ನೀವು ನೋಡ್ರಿ ನೋಡ್ರಿ ಈಗ ಒಳಗಡೆ ಹೊಂಟೀವಿ. ಇನ್ನೂ ಫ್ರೆಂಡ್ಸ್ ಯಾರೂ ಬರಲ್ಲ, ಬಂದಿಲ್ಲ ಇನ್ನೂ. ಸುಮ್ಮನೆ ಹೊರಗಡೆ ಯಾಕೆ ನಿಲ್ಲೋದು, ಹೊರಟೀವಿ. ನೋಡ್ರಿ ನೀವಾಗಿ ಸಭಾಭವನ ಇದು. ನಮ್ಮ ಸಿಸ್ಟರ್ ಮಗಳದು ಇಲ್ಲೇ ಆಗಿತ್ತು ಮದುವೆ. ನೋಡ್ರಿ ನನ್ನ ಹೈಸ್ಕೂಲ್ ಫ್ರೆಂಡು, PUC ಫ್ರೆಂಡ್, ಅವರ ಮಾಮನ ಮಗನ ನೋಡ್ರಿ, ಇದು ಬ್ರದರ್ದು ಮದುವೆ. ನೋಡ್ರಿ ಮ್ಯಾಲೆ ನೋಡ್ರಿ ಈಗ ಫುಲ್ ನಾವು ಸಭಾಭವನದ ಎಂಟ್ರೆನ್ಸ್ ಒಳಗಡೆ ಬಂದೀವಿ. ನೋಡ್ರಿ ಬ್ಯಾನರ್ ತುಂಬ ಚೆನ್ನಾಗಿ ಮಾಡಿದಾರು ಬ್ರದರ್ದು, ಬಸವರಾಜ್ ಅಂಥೇಳಿ. ಬಸವರಾಜ ವಿತ್ ಜ್ಯೋತಿ ಅಂತ ತುಂಬ ಚೆನ್ನಾಗಿ ಬ್ಯಾನರ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಯಾರ. ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡ್ಯಾರ. ನೋಡ್ರಿ ಗಣೇಶನ ಪ್ರತಿಷ್ಠಾಪನೆ ಮಾಡ್ಯಾರ, ಅದಕ್ಕೂ ಹೂವಿನ ಅಲಂಕಾರ ಫುಲ್. ಒಳಗಡೆ ಬರುವತ್ನಿಗೆ ಎಂಟ್ರೆನ್ಸ್ ನೋಡ್ರಿ ಇದು ತುಂಬ ಚೆನ್ನಾಗಿ ಮಾಡ್ಯಾರು. ಪ್ರಗತು ಇವರೇ ನೋಡ್ರಿ ಮೀರಾ ಅಂಥೇಳಿ ನನ್ನ ಪ್ರೈಮರಿ ಸ್ಕೂಲು, ಹೈಸ್ಕೂಲು, PUC ಒಟ್ಟಿಗೆ ಜೊತೆಯಾಗಿ ಕಲಿತಿದ್ದು. ಭಾಳ ದಿವಸದ ಮ್ಯಾಗ ಮೀಟ್ ಆದ್ವಿ ನೋಡ್ರಿ, ಭಾಳ ಖುಷಿಯಾಗೈತಿ. ನೋಡ್ರಿ ಕಲ್ಯಾಣ ಮಂಟಪದಾಗ ಅದೀವಿ. ನನ್ನ ಫ್ರೆಂಡ್ ನೋಡ್ರಿ ಮೀರಾ ಅಂಥೇಳಿ. ನನಗೆ ಎಲ್ಲ ಥರ ಫ್ರೆಂಡ್ಸ್ಗಳು ಅದಾರ ನೋಡ್ರಿ. ಎಲ್ಲ ಬಾಂಧವರು, ಎಲ್ಲ ಮುಸ್ಲಿಂ ಬಾಂಧವರಾಗಿರ್ಬೋದು ಅಥವಾ ಈ ಲಂಬಾನಿ ಬಾಂಧವರಾಗಿರ್ಬೋದು, ಎಲ್ಲ ಥರ ಫ್ರೆಂಡ್ಸ್ ಅದಾರ. ನನಗೆ ಭಾಳ ಖುಷಿ ಅನ್ನಿಸ್ತದೆ. ಎಲ್ಲರ ಜೊತೆನೂ ನಾನು ಫ್ರೆಂಡ್ಸ್ ಮಾಡೀನಿ ಅಂಥೇಳಿ. ಭಾಳ ದಿವಸದ ಮ್ಯಾಗ ಗೆಳತಿ ಬೆಟ್ಟಾಗ್ಯಾಳು ನೋಡ್ರಿ. ಇಲ್ಲಿ ಹಿಂದ್ಗಡೆ ಫೋನ್ದಾಗ ಮಾತಾಡ್ಲಿಕ್ಕತ್ತಾಳು. ಹಾಯ್ ಮಾಡು ಮೀರಾ. ನೋಡ್ರಿ ಹಾಯ್ ಮಾಡ್ಲಿಕ್ಕತ್ತಾಳ. ಭಾಳ ದಿವಸದ ಮ್ಯಾಗ ಮೀಟ್ ಆದ್ವಿ, ಭಾಳ ಖುಷಿ ಅನ್ನಿಸ್ತು. ಈಗ ಕೆಳಗಡೆ ನಾಷ್ಟ ಅದು ಮಾಡೋದಕ್ಕೆ ಹೋಗೋಣ್ರಿ ಸದ್ ನಾವು. ಬರ್ರಿ ಈ ಕೆಳಗೆ ನಾಷ್ಟ ಕೊಂತೀವಿ. ಈಗ ನೋಡ್ರಿ ಇಲ್ಲಿ ನಾಷ್ಟ ಮಾಡೋದಕ್ಕೆ ಕೆಳಗಡೆ ಬಂದೇವಿ. ಈ ಕಡೆ ಬಾ ಪುಟ್ಟಿ. ಹಾಗೆ ನೋಡ್ರಿ ಇಲ್ಲಿ ಸ್ಟೇಜ್ ಹತ್ರ ಬಂದ್ವಿ. ಶೈಲಾ ಬಂದು ನೋಡ್ರಿ, ನನ್ನ ಫ್ರೆಂಡು, ಪ್ರೈಮರಿ ಸ್ಕೂಲ್ ಫ್ರೆಂಡು. ಅಲ್ಲಿಂದ ಮೀರಾನ ಜೊತೆ ಮಾತಾಡ್ಲಿಕ್ಕತ್ತಾಳ. ಆಕಿನೂ ಪೂರ್ಣನೇ ಹಿಡಿದಿಲ್ಲ, ಸರ್ಪ್ರೈಸ್ ಕೊಟ್ಬಿಟ್ಟಾಳ ಮೀರಾ ನಮಗೆ. ಯಾಕಂದ್ರೆ ಆಕಿ ಫಸ್ಟಿಗೆ ಮದುಮಕ್ಕಳಿಗೆ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಈ ಲಂಬಾನಿ ಡ್ರೆಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋರದಾರತ್ತ. ಸೊ ಹೀಗಾಗಿ ಅವರು ಆ ಡ್ರೆಸ್ ಹಾಕ್ಕೊಂಡಿದ್ರು. ನಾನು ಕೂಡ ಹಿಡಿದಿರಲಿಲ್ಲ, ಆಕಿನೂ ನನಗೆ ಸರ್ಪ್ರೈಸ್ ಮಾಡಿದ್ಲು. ಎಲ್ರಿಗೂ ಸರ್ಪ್ರೈಸ್ ಮಾಡಿದ್ಲು. ಯಾಕಂದ್ರೆ ಅವ್ರು ಭಾಳ ದಿವಸ ಆಯಿತು, ಲಾಂಗ್ ಟೈಮ್ ಆಯಿತು, ಯಾರು ಅನ್ನೋದು ಗೊತ್ತೇ ಆಗಲಿಲ್ಲ. ಆದರೂ ಭಾಳ ಖುಷಿ ಅನ್ನಿಸ್ತು. ನೋಡ್ರಿ ಮೀನಾಕ್ಷಿ ಬಂದಾಳು, ರೇಣುಕಾ ಬಂದಾಳು, ಶೈಲಾ, ನಾನು, ಇನ್ನೂ ಲಕ್ಷ್ಮೀ ಚಂದುಕರ, ಅಲ್ಲಿಂತ ರಜನಿ ಅವರು ಬರೋರಿದಾರ. ಈಗ ಸಮಯ ಆಗೈತಿ, ಇನ್ನೇನು ಅವರು ಬಂದು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಭಾಳ ಖುಷಿ ಅನ್ನಿಸ್ತು. ಎಲ್ಲ ಫ್ರೆಂಡ್ಸಿಗೆ ಮೀಟ್ ಆಗಿದ್ದು ಭಾಳ ಖುಷಿ ಅನ್ನಿಸ್ತು. ರೇಣುಕಾ ಮಶಿಮ್ನಳದಿಂದ ಬಂದಾಳು, ಅಲ್ಲಿಂದ ಶೈಲಾ ಲೋಕಲು, ನಾನು ನಮ್ಮೂರಿಂದ ಬಂದೀನಿ. ಅಲ್ಲಿಂದ ಲಕ್ಷ್ಮಿ ಅಂತೂ ದುಬೈಗೆ ಇರ್ತಾಳು. ಸೊ ಅವಳು ಸೂಟಿಗೆ ಅಂತೇಳಿ ಬಂದಿದ್ಲು, ಅವಳು ಬರೋಳದಾಳೆ. ಈಗ ರಜನಿ ಬರ್ಲಿಕ್ಕತ್ತಾಳ, ಅವ್ರ ಸಂಬಂಧ ವೇಟ್ ಮಾಡ್ಲಿಕ್ಕತ್ತೇವೆ ನೋಡ್ರಿ. ಎಲ್ಲರೂ ಫ್ರೆಂಡ್ಸ್ ಸೇರಿದ್ದು ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ಲಿಕ್ಕತ್ತದ ನನಗರ.
ನೋಡಿರಿ ಸ್ಟೇಜ್ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಯಾರ. ಬಸವರಾಜ್ ಜೊತೆ ಜ್ಯೋತಿ ಅಂತೇಳಿ ಬ್ರದರ್ ನೋಡಿರಿ ಕಾನ್ಸ್ಟೇಬಲ್ ಅದಾರ ಅವರು. ತುಂಬ ಚೆನ್ನಾಗಿ ಮಾಡ್ಯಾರ ಎಲ್ಲ ಥರ ಡೆಕೋರೇಷನ್. ನೋಡಿರಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮದುಮಕ್ಕಳು ಈಗ ಸ್ಟೇಜ್ ಮೇಲೆ ಆಗಮಿಸ್ತಾರೆ. ಈಗ ಅವ್ರ ಕಡೆ ನೋಡಿರಿ ಡಾನ್ಸ್ ಎಷ್ಟು ಸಖತ್ತಾಗಿ ಮಾಡ್ಲಿಕ್ಕತ್ತಾರ. ಎಲ್ಲ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಮಾಡ್ಲಿಕ್ಕತ್ತಾರ. ಅವ್ರ ಸಮುದಾಯದೊಳಗೆ ಒಟ್ಟು ನಾಚೋದಿಲ್ಲ ನೋಡ್ರಿ. ಅವರೆಲ್ಲ ಎಲ್ಲರೂ ಚಿಕ್ಕವ್ರು ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಡಾನ್ಸ್ ಮಾಡ್ತಾರೆ. ನೋಡಿರಿ ಎಷ್ಟು ಚೆನ್ನಾಗಿ ಮಾಡ್ಲಿಕ್ಕತ್ತಾರ. ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತು. ಹಾಗೆ ನನಗೊಂದು ನೆನಪಾಯಿತು, ತಾಳಿಕೋಟೆಗೆ BPED ಕಲಿಯೋಕ್ಕಿದ್ದಾಗ ಸವಿತಾ ರಾಠೋಡ್ ಅಂತ ನನ್ನ ಫ್ರೆಂಡು ಎನಿ ಫಂಕ್ಷನ್ಗೆ ಅವ್ರ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ. ಯಾಕಂದ್ರೆ ನಾವು ರೂಮ್ ಮಾಡ್ಕೊಂಡಿದ್ವಿ, ಅವ್ರ ಮನೆ ಅಲ್ಲೇ ಲೋಕಲ್ ಇತ್ತಲ್ಲ. ಮೋಸ್ಟ್ಲಿ ಆಕೆ ಈ ವಿಡಿಯೋ ನೋಡ್ಲಿಕ್ಕತ್ತಿದ್ರೆ ಆಕೆಗೂ ನೆನಪಾಗ್ತೈತಿ, ಖುಷಿ ಪಡ್ತಾಳೆ ಅಂತ ಅಂದ್ಕೊಂಡಿನಿ. ಅವ್ರ ಮನೆಗೆ ಕರ್ಕೊಂಡು ಹೋಗ್ತಿದ್ರು ರೀ. ಅದು ಏನೋ ಶಶಿ ಹಾಕು ಹಬ್ಬ ಅಂತ, ಮತ್ತು ಅವ್ರ ಸಿಸ್ಟರ್ ಮ್ಯಾರೇಜ್ ಇತ್ತು. ಎಲ್ಲದಕ್ಕೂ ಕರ್ಕೊಂಡೋದಾಗ ನಾವು ನಾಚ್ತಿದ್ವಿ ಡಾನ್ಸ್ ಮಾಡೋದಕ್ಕೆ. ನಮ್ಮನ್ನು ಬಿಡಲೇ ಇಲ್ಲ. ಅವ್ರ ಮಮ್ಮಿ ಹಲ್ಗಿ ಬಾರಿಸೋರು ನೋಡಿರಿ, ಹಲ್ಗಿ ಬಾರಿಸೋರು, ನಾವೆಲ್ಲರೂ ಸ್ಟೆಪ್ ಹಾಕೋರು. ಸೊ ಇದನ್ನೆಲ್ಲ ನೋಡೋಣ, ಅದೇ ನನಗೆ ನೆನಪಾಯಿತು. ಸಹಿತ ನಿನಗೂ ನೆನಪಾಗಿದೆ ಅಂತ ಅಂದ್ಕೊಂಡಿನಿ. ನೋಡಿರಿ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ಲಿಕ್ಕತ್ತಾರ. ನೋಡಿರಿ ಮದುಮಕ್ಕಳು ಬಂದರು, ಅಲ್ಲಿ ದೀಪ ಬೆಳಗಿಸ್ಲಿಕ್ಕತ್ತಾರ. ನೋಡಿರಿ ಹಿಂದುಗಡೆ ಮದುಮಕ್ಕಳು ಆಗಮಿಸ್ಲಿಕ್ಕತ್ತಾರ. ಅವರು ಕಾನ್ಸ್ಟೇಬಲ್ ಅದಾರ ನೋಡಿರಿ. ಹಾಗೆ ನಮ್ಮ ಮೀರಾ ಅಂತ ನನ್ನ ಫ್ರೆಂಡ್ ಅಲ್ಲ, ಅವರ ಬ್ರದರ ಮಗಂದಿದು ಮದುವೆ. ಅಂದರೆ ಮೀರಾರ ಮಾವನವರ ಮಗಂದಿದು, ಮಾಮಾರ ಮಗಂದು ಮದುವೆ. ಮೀರಾ ಅವ್ರ ಮನೆಯವರು ಒಡ್ಡೊಡಿಗೆ, ಅಂದರೆ ತಾಳಿಕೋಟೆ ಬತ್ತಕ್ಕೆ ಒಡ್ಡೊಡಿಗೆ ಒಳಗೆ ಗೋರ್ಮೆಂಟ್ ಹಾಸ್ಪಿಟ್ಲದೊಳಗೆ ಡಾಕ್ಟರ್ ಅದಾರ ನೋಡಿರಿ ಅವರು. ತುಂಬ ಅಂದ್ರೆ ತುಂಬ ಖುಷಿ ಅನ್ನಿಸ್ತದೆ. ಪಾಪ ಎಲ್ಲರೂ ಭೇಟಿ ಆದರು, ಮಾತಾಡಿಸಿದ್ರು, ಊಟ ಮಾಡ್ಕೋರಿ, ಆರಾಮಿದ್ದೀರಿಲ್ರಿ, ಚೆನ್ನಾಗಿದ್ದೀರಿ ಅಂಥೇಳಿ ಎಲ್ಲ ನಮ್ಮನ್ನು ಮಾತಾಡಿಸ್ಕೊಂಡು ಮತ್ತು ಫೋಟೋದು ತೆಗೆಸ್ಕೋರಿ ಅಂತಂದರು. ಪಾಪ ಮೀರಾರ ಮಮ್ಮಿ ಪಪ್ಪ, ಮೀರಾರ ಹಸ್ಬೆಂಡು ಎಲ್ಲರೂ ಭೇಟಿ ಆದರು. ಎಲ್ಲರದು ನಮ್ಮದೆಲ್ಲ ಪರಿಚಯ ಮಾಡಿಸ್ಕೊಟ್ಲು. ಭಾಳ ಖುಷಿ ಅನ್ನಿಸ್ತು. ಹಾಗೆ ನೋಡಿರಿ ಮದುಮಕ್ಕಳು ಬಂದರು. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಬಸವರಾಜ್ ಅವರೇ ಹಾಗೂ ಜ್ಯೋತಿಯವರೇ 100 ಕಾಲ ಹೀಗೆ ಸುಖವಾಗಿ ಸಂತೋಷದಿಂದ ಹ್ಯಾಪಿಯಾಗಿ ಇರಿ ಅಂಥೇಳಿ ನಾನು ಶುಭ ಹಾರೈಸ್ತೀನಿ ನೋಡಿರಿ. ಹಾಗೆ ನೋಡಿರಿ ಯಾರೆಲ್ಲ ನೋಡ್ಲಿಕ್ಕತ್ತೀರಿ ನಮ್ಮ ಜೋಡಿಗಳಿಗೆ ನಿಮ್ಮ ಶುಭ ಹಾರೈಕೆಗಳು ಅವ್ರ ಮೇಲೆ ಇರಲಿ. ಎಲ್ಲರೂ ವಿಶ್ ಮಾಡಿರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂಥೇಳಿ ಕಾಮೆಂಟ್ ಬಾಕ್ಸ್ ಒಳಗೆ ಅವ್ರಿಗೆಲ್ಲರಿಗೆ ವಿಶ್ ಮಾಡಿರಿ. ತುಂಬ ಅದ್ಭುತವಾಗೈತಿ, ತುಂಬ ಮುದ್ದಾಗಿದ್ದಾರೆ ಜೋಡಿಗಳು. ಈ ಕಪಲ್ಸ್ಗೆ ನೀವು ಒನ್ಸ್ ಅಗೇನ್ ವಿಶ್ ಮಾಡಿರಿ. ನೋಡಿರಿ ಅವ್ರು ಹೆಂಗೆ ಬರ್ಲಿಕ್ಕತ್ತಾರ, ಹಾಗೆಲ್ಲ ಡಾನ್ಸ್ ಮಾಡ್ಲಿಕ್ಕತ್ತಾರ. ಸ್ಟೇಜ್ ಮ್ಯಾಲೆ ನಾನು ಮಿನಿಮಮ್ 10-15 ನಿಮಿಷ ನೋಡಿದೆ. ಅಲ್ಲಿ ಮೇಲೆ ಹೋಗಿ ವಿಶ್ ಮಾಡೋರೆಲ್ಲ ವಿಶ್ ಮಾಡ್ಯಾರು. ಕೆಳಗಡೆ ಹುಡುಗಿಯರು ಎಲ್ಲ ಈ ಹೆಣ್ಮಕ್ಳು ಇಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ಲಿಕ್ಕತ್ತಿದ್ರು. ಸಮಯ 3 ಗಂಟೆ ಆದರೂ ನಾನು ಕೆಳಗಡೆ ಊಟಕ್ಕೆ ಹೋಗಿರಲಿಲ್ಲ. ಯಾಕಂದ್ರೆ ಈ ಡಾನ್ಸ್ ನೋಡ್ಕೊತೇ ನಿಂತಿದ್ದೆ ನಾನು. ಅಷ್ಟು ತುಂಬ ಚೆನ್ನಾಗಿ ಡಾನ್ಸ್ ಮಾಡ್ಯಾರು. ಎಲ್ಲರೂ ಒಂದೇ ಕಲರ್ ಡ್ರೆಸ್ ಹಾಕ್ಕೊಂಡಾರು. ಬಳೆ ನೋಡಿರಿ ಅವ್ರ ಕೈ ಒಳಗೆ ಎಷ್ಟು ಚೆನ್ನಾಗಿ ಬಳೆ ಹಾಕ್ಕೊಂಡಾರ, ಮ್ಯಾಚಿಂಗು. ಭಾಳ ಬಳೆ ಹೆಣ್ಮಕ್ಳಿಗೆ ಇಷ್ಟ ಮೊದಲೇ ಮಾತು. ಆದರೂ ಅವ್ರ ಮನೆಯೊಳಗೆ ಬಳೆಗಂತೂ ಕ್ಷಣತನ ಮಾಡಂಗಿಲ್ಲ. ಎಲ್ಲರೂ ಕೈ ತುಂಬ ಬಳೆ ಹಾಕೋತಾರು, ಕಲರ್ಫುಲ್ಲಾಗಿ ಬಳೆ ಹಾಕ್ಕೊಂಡಾರು. ನೋಡಿರಿ ಒಂದೇ ಥರ ಸ್ಟೆಪ್ ತುಂಬ ಚೆನ್ನಾಗಿ ಮಾಡ್ಲಿಕ್ಕತ್ತಾರ. ನೋಡಿರಿ ಕರೆಕ್ಟಾಗಿ 12-15ಕ್ಕೆ ಅಕ್ಷತೆ ಬಿದ್ದು ನೋಡಿರಿ. ತುಂಬ ಚೆನ್ನಾಗಿ ರೆಡಿಯಾಗಿರೋರು, ತುಂಬ ಮುದ್ದಾಗಿ ಕಾಣಿಸ್ಲಿಕ್ಕತ್ತಾರ ನಮ್ಮ ಜೋಡಿಗಳು. ಜನನೂ ಸಿಕ್ಕಾಪಟ್ಟೆ ಬಂದಾರ ನೋಡಿರಿ. ಎಲ್ರಿಗೂ ಇನ್ವೈಟ್ ಮಾಡ್ಯಾರ. ಯಾರೆಲ್ಲರಿಗೂ ಇನ್ವೈಟ್ ಮಾಡ್ಯಾರ, ಎಲ್ಲರೂ ತಪ್ಪದೆ ಬಂದಾರ ನೋಡಿರಿ. ಭಾಳ ಖುಷಿ ಅನ್ನಿಸ್ತದ ನೋಡಿರಿ. ಹಾಗೆ ಡಾನ್ಸ್ ಮಾಡ್ಲಿಕ್ಕತ್ತಾರ.
ಬಂದೇವಿ. ಬಜ್ಜಿ, ರೊಟ್ಟಿ, ಚಪಾತಿ, ಉಸಳಿ ಪಲ್ಯ, ಬದ್ನಿಕಾಯಿ ಪಲ್ಯ, ಅಲ್ಲಿಂದ ಶೇಂಗಾದ ಹಿಂಡಿ, ಮೊಸರು, ಬುಂದಿ ಉಂಡಿ, ಸ್ವೀಟು ತುಂಬ ಚೆನ್ನಾಗಿ ಮಾಡ್ಸ್ಯಾರ. ಅಡುಗೆ ಸಖತ್ತಾಗಿ ಊಟ ಮಾಡಿದ್ವಿ. ಅಲ್ಲಿ ಇನ್ನಿಬ್ಬರು ಗೆಳತಿಯರು ಬಂದಿರಲ್ಲ, ಅವ್ರ ಜೊತೆ ಸ್ಟೇಜ್ ಮ್ಯಾಗೂ ಹೋಗಿ ಬಂದ್ವಿ. ಹಾಗೆ ಅವ್ರು ಬೇರೆ ಕಡೆ ಇನ್ನೂ ಮನೆ ಶಾಂತಿ ಹತ್ರ ಹೋದರು. ಲಕ್ಷ್ಮೀ ಚಂದೂಕರ ಅಲ್ಲಿಂದ ಶೈಲಾ ಅವ್ರು ಬಂದಿದ್ರಲ್ಲ, ಅವರೆಲ್ಲ ವಿಶ್ ಮಾಡಿ ಹೋದರು. ಈಗ ನಾವು ಸ್ಟೇಜ್ ಮೇಲೆ ಬಂದೀವಿ. ಈಗ ರೇಣುಕಾ, ನಾನು, ಇನ್ನೂ ರಜನಿ ಬರೋರು ಇದಾರೆ. ನೋಡಿರಿ, ಮೀರಾ ಸಾರಿ ಹಾಕೊಂಬಂದಾರ. ಫಸ್ಟಿಗೆ ಲಂಬಾಣಿ ಡ್ರೆಸ್ ಹಾಕೊಂಬಂದಿದ್ರು. ನಾವಂತೂ ಕೂನೇ ಹಿಡಿದಿರಲಿಲ್ಲ. ಈಗ ಸಾರಿ ಹಾಕೊಂಬಂದಾರ. ತುಂಬ ಸೂಪರಾಗಿ ಕಾಣಿಸ್ಲಿಕ್ಕತ್ತಾಳ ಫ್ರೆಂಡು. ಈಗ ನಾವು ಗಿಫ್ಟ್ ಅದು ಕೊಟ್ಟು ವಿಶ್ ಮಾಡೋಣ. ನೋಡಿರಿ, ಈಗ ವಧುವರರಿಗೆ ನಾವು ವಿಶ್ ಮಾಡೋದಕ್ಕೆ ಬಂದ್ವಿ. ಗಿಫ್ಟ್ ಕೊಟ್ಟು ಅವರಿಗೆ ವಿಶ್ ಮಾಡಿದ್ವಿ. ಭಾಳ ಖುಷಿ ಅನ್ನಿಸ್ತು. ಮೀರಾ ಸಾರಿ ಹಾಕೊಂಬಂದಾರ. ಫಸ್ಟಿಗೆ ಫುಲ್ ಎಲ್ರಿಗೂ ಸರ್ಪ್ರೈಸ್ ಮಾಡಿದ್ಲು. ಯಾಕಂದ್ರೆ ಆ ಡ್ರೆಸ್ ಅವ್ರು ಮರಿಬಾರ್ದು. ಯಾಕಂದ್ರೆ ಆ ಡ್ರೆಸ್ ಹಾಕ್ಕೊಳ್ಳೇಬೇಕು. ಯಾಕಂದರೆ ಈಗ ಅವ್ರ ಜನ ಎಲ್ಲ ಅದನ್ನು ಕಡಿಮೆ ಮಾಡಿಬಿಟ್ರೆ ಆ ಡ್ರೆಸ್ ಹಾಕ್ಕೊಳ್ಳೋದು. ಯಾಕಂದ್ರೆ ಆ ಡ್ರೆಸ್ ನನಗೆ ತುಂಬ ಇಷ್ಟ. ಆ ಕಾಸ್ಟ್ಯೂಮ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಅದನ್ನು ಹಾಕ್ಕೊಳ್ಳೋದು ಮರಿಬೇಡ್ರಿ. ನೋಡಿರಿ, ನಮ್ಮ ಫ್ರೆಂಡ್ ಲೇಟಾಗಿ ಬಂದು ನೋಡಿರಿ, ಎಲ್ಲರೂ ಪ್ರೈಮರಿ ಫ್ರೆಂಡು, ಹೈಸ್ಕೂಲ್ ಫ್ರೆಂಡ್ ನೋಡಿರಿ, ಎಲ್ಲರೂ ಒಟ್ಟಿಗೆ ಕೂಡಿ PUC ತನಕ ಕಲ್ತೀವಿ ನಾವು. ಹಾಯ್, ಆರಾಮಿದ್ದೀರಲ್ಲ? ಥ್ಯಾಂಕ್ಸ್. ಆರಾಮಿದ್ದೀವಿ. ನೋಡಿರಿ, ಶೈಲಾ, ಲಕ್ಷ್ಮಿ ಮಿಸ್ ಮಾಡ್ಕೊಂಡ್ರು ರಜನಿಗೆ ಭೇಟಿ ಆಗೋದು. ಯಾಕಂದರೆ ರಜನಿ ದೂರಿಂದ ಬರಬೇಕಲ್ಲ, ಸ್ವಲ್ಪ ಲೇಟ್ ಆಯಿತು. ಅವರು 2:30 ಅದು ಬಂದರು. ನೋಡಿರಿ, ಆ ರಜನಿನೂ ಭೇಟಿ ಆದ. ನನಗೆ ಭಾಳ ಖುಷಿ ಅನ್ನಿಸ್ತು. ರಜನಿ, ಮೀರಾ, ರೇಣುಕಾ, ನಾನು ಮತ್ತು ರಜನಿ ಬಂದ್ರಲ್ಲ ಲೇಟಾಗಿ, ಮತ್ತು ಒಟ್ಟಿಗೆ ಸೇರಿ ಮತ್ತೆ ಒನ್ಸ್ ಅಗೇನ್ ವಿಶ್ ಮಾಡೋದಕ್ಕೆ ಸ್ಟೇಜ್ ಮ್ಯಾಗ ಬಂದೀವಿ. ನೋಡಿರಿ, ಭಾಳ ಖುಷಿ ಅನ್ನಿಸ್ತು. ಪ್ರೈಮರಿ ಸ್ಕೂಲು, ಹೈಸ್ಕೂಲು, PUC ತನಕ ನಾವೆಲ್ಲರೂ ಒಟ್ಟಿಗೆ ಕಲ್ತಿದ್ದು. ನೋಡಿರಿ, ಎಲ್ಲರೂ ಒಂದೇ ವೇದಿಕೆ ಒಳಗೆ ಸೇರಿವಲ್ಲ, ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತು. ನೋಡಿರಿ, ಅವ್ರ ಜೊತೆ ಫೋಟೋ, ವಿಡಿಯೋ, ಸೆಲ್ಫಿ ಎಲ್ಲ ಹಾಕೊಂಡೆ. ಭಾಳ ಖುಷಿ ಅನ್ನಿಸ್ತು. ಲಾಂಗ್ ಟೈಮ್ ಮೀಟ್ ಆಗಿದ್ವಿ. ಇದೊಂದು ಮೆಮೊರೇಬಲ್ ಅನ್ಬೋದು. ಫ್ರೆಂಡ್ ಜೊತೆ ಒಟ್ಟಿಗೆ ಸೇರಿದ್ದು, ಎಲ್ಲರೂ ಒಂದೇ ವೇದಿಕೆ ಮೇಲೆ ಸೇರಿದ್ದು. ಯಾಕಂತಂದರೆ ನಾವು ಒಟ್ಟಿಗೆ ಸೇರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಮೀರಾ ಇನ್ವೈಟ್ ಮಾಡಿದ್ದಕ್ಕೆ ಇದು ಎಲ್ಲ ಸಾಧ್ಯ ಅನ್ಬೋದು. ಹಾಗೆ ನೋಡಿರಿ, ನಂದು ಯೂಟ್ಯೂಬ್ ಆಯಿತು, ಇನ್ಸ್ಟಾಗ್ರಾಮ್ ಆಯಿತು, ಎಲ್ಲ ಫಾಲೋ ಅದಾರ. ನನ್ನ ವಿಡಿಯೋಸ್ ಎಲ್ಲ ನೋಡ್ತಾರಂತವ್ರು. ಅವರು ಹೇಳ್ತಿದ್ರು, ಎಲ್ಲೇ ನಿಂದೆಲ್ಲ ವಿಡಿಯೋ ನೋಡ್ತೀವಿ, ಇಲ್ಲೇ ನಾವು ಇನ್ಸ್ಟಾಗ್ರಾಮ್ ಆಯಿತು, ಯೂಟ್ಯೂಬ್ ಆಯಿತು, ಎಲ್ಲ ನೋಡ್ತೀವಿ, ನಮ್ಮದು ಒಂದು ರೀಲ್ಸ್ ಹಾಕು ಪ್ಲೀಸ್, ಎಲ್ಲರೂ ಕೂಡಿ ಮಾಡೋಣ ಅಂತೇಳಿ ಖುಷಿಪಟ್ಟು ಫಸ್ಟು ಫ್ರೆಂಡ್ಶಿಪ್ದು ಎಲ್ಲ ರೀಲ್ಸ್ ಅದು ಮಾಡಿದ್ವಿ. ಭಾಳ ಖುಷಿ ಅನ್ನಿಸ್ತು. ಇದೊಂದು ಮೆಮೊರೇಬಲ್ ಅನ್ಬೋದು. ನೋಡಿರಿ, ಹಾಗೆ ಮದುವೆನೂ ತುಂಬ ಗ್ರ್ಯಾಂಡಾಗಿ ಮಾಡಿದರು. ಮದುವೆನೂ ನನಗೆ ಖುಷಿ ಕೊಡ್ತು, ಇಷ್ಟನೂ ಆಯಿತು. ಸೊ ಇವತ್ತಿನ ಮದುವೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಹಾಗೆ ಇವತ್ತಿನ ವಿಡಿಯೋ ಸಹ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಯಾರೆಲ್ಲ ವಿಡಿಯೋಗಳನ್ನು ನೋಡ್ಲಿಕ್ಕತ್ತೀರಿ, ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಮತ್ತೆ ಒಂದು ಹೊಸ ವಿಡಿಯೋದೊಳಗೆ ನೀವು ವಿಡಿಯೋದೊಳಗೆ ಸಿಗೋಣ. ಟೇಕ್ ಕೇರ್, ಬಾಯ್.